ಬಾರಿಯ ಫೆಬ್ರವರಿ 24ರಿಂದ 28ರವರೆಗೆ ನಡೆಯುವಂತ ಮಾರಿ ಜಾತ್ರೆಗೆ ಸಮಿತಿ ವತಿಯಿಂದ ಇವತ್ತು ಸಾರ ಹಾಕ್ತಾ ಇದ್ದೇವೆ. ನಗರದಾದ್ಯಂತ ಎಲ್ಲ ಭಕ್ತರು ಬೆಳಗ್ಗೆ ಇಲ್ಲಿಂದ ಹೋದ್ರೆ ರಾತ್ರಿ ಒಳಗೆ ಮನೆಗೆ ಬರಬೇಕು ಅನ್ನೋದು ಒಂದು ಸಂಪ್ರದಾಯ. ಅದೇ ರೀತಿ ಸಮಿತಿ ಎಲ್ಲರೂ ಸೇರಿ ಮಾರಿಕಾಂಬಾ ಸನ್ನಿಧಿಯಲ್ಲಿ ಸಾರ ಹಾಕ್ತಾ ಇದ್ದೀವಿ. ಗ್ರಾಮೀಣ ಭಾಗದಲ್ಲಿ ಇದಕ್ಕೆ ಅಂಕೆ ಅಂತಾರೆ. ಹಾಗಾಗಿ ನಾವು ಈಗ ಸಾರ ಹಾಕ್ತಾ ಇದ್ದೀವಿ. ಒಂದು ವಾರ ಬಿಟ್ಟು ಕುಸ್ತಿ ಪಂದ್ಯಾವಳಿ ನಡೆಯುತ್ತೆ ಮಾರ್ಚ್ 6ರಿಂದ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ 5 ದಿವಸನೂ ನಮ್ಮ ಶಿವಮೊಗ್ಗದಲ್ಲೇ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ. ಎಲ್ಲ ಶಿವಮೊಗ್ಗ ನಗರದ ಜನತೆಗೆ ಶುಭಾಶಯವನ್ನು ಹೇಳ್ತೀನಿ, ಅಭಿನಂದನೆ ಸಲ್ಲಿಸ್ತೀನಿ. ಯಶಸ್ವಿಯಾಗಿ ನಡೀಲಿಕ್ಕೆ ತಾವುಗಳು, ನಗರದ ಜನತೆಯ ನಾಗರಿಕರು, ಅಧಿಕಾರಿ ವರ್ಗದವರು ಎಲ್ಲರೂ ನಮಗೆ ಸಹಕಾರ ಕೊಡ್ತಾರೆ ಅನ್ನೋ ದೇವಿಗೆ ಚಿನ್ನದ್ದು 1 kg 600 ಗ್ರಾಮು ಮುಖವಾಡ ಮಾಡಿಸ್ತಾ ಇದೀವಿ. ಅದೇ ಒಂದು ವಿಶೇಷ. 16 kgದು ಬೆಳ್ಳಿ 16 kgದು ಬೆಳ್ಳಿ ಡೋರ್ನ ಮಾಡಿಸ್ತಾ ಇದ್ದೀವಿ. ಈ ಸರಿ ವಿಶೇಷವಾಗಿ ನಾವು ನಿಮ್ಮಗಳ ಸಹಕಾರದಿಂದ ನಾವು ಯಾರ ಹತ್ರನೂ ಡೊನೇಷನ್ ಎತ್ತಿಲ್ಲ, ಅದು ನಾವು ಡೊನೇಷನ್ ಎತ್ತೋದು ಇಲ್ಲ. ಅಮ್ಮನ ಕಾಣಿಕೆ ಉಂಡಿಯಲ್ಲೇನೆ ಬರುವಂಥದ್ರಲ್ಲೇ ನಾವು ಹಬ್ಬಗಳನ್ನ ವಿಜೃಂಭಣೆಯಿಂದ ಮಾಡೋಕೆ ನಾವು ಪ್ರಯತ್ನ ಪಡ್ತೀವಿ. ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನ ಶಿವಮೊಗ್ಗ ನಗರದಲ್ಲಿ ಈ 5 ದಿನಗಳ ಕಾಲ ಸೇರೋ ಸಾಧ್ಯತೆ ಇದೆ. ಇರಲಿ ಅಥವಾ ಯಾವುದೇ ರಾಜ್ಯದಲ್ಲಿರಲಿ, ಈ ಜಾತ್ರೆನ ಬೇರೆ ಎಲ್ಲ ಹಬ್ಬಗಳನ್ನು ಮಿಸ್ ಮಾಡ್ಕೊಬೋದು. ಮಾರಿ ಜಾತ್ರೆಯನ್ನು ಹೆಣ್ಮಕ್ಳು ತಪ್ಪಿಸ್ಕೊಳ್ಳಲ್ಲ. 15 ದಿನದಿಂದ ಎಲ್ಲ ಸಿದ್ಧತೆಗಳು ನಡೆದರೂ ಸಹ ಈಗ ನಿರಂತರವಾಗಿ ಸಮಿತಿ ವತಿಯಿಂದ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಜನರು ಯಾವ್ಯಾವ ಕಡೆಯಿಂದ ಬರಬೇಕು ಅನ್ನೋದನ್ನು ಇರ್ಬೋದು. ನೀವು ಈಗಾಗಲೇ ಕೇಳಿದಂತೆ ವಿಕಲಚೇತನರು, ಹಿರಿಯರಿಗೆ ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಅನ್ನೋದು, ಈ ಥರದ್ದು ಎಲ್ಲ ಆಲೋಚನೆಗಳನ್ನು ಸಮಿತಿ ಮಾಡಿದೆ. ಇನ್ನು ಇವತ್ತಿಗೆ ಕರೆಕ್ಟಾಗಿ 1 ವಾರ ಇದೆ. ಇನ್ನೊಂದು ವಾರದಲ್ಲಿ ನಾವು ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು, ಎಲ್ಲೆಲ್ಲಿ ಫೋಕಸ್ ಲೈಟನ್ನು ಅಳವಡಿಸಬೇಕು, ಯಾವುದೇ ಅನಾಹುತಗಳಾಗದೇ ಇದ್ದಂಗೆ, ಹಾಗೆ ಕುಡಿಯೋ ನೀರಿನ ವ್ಯವಸ್ಥೆ, ಹಾಗೆ ಶೌಚಾಲಯ. ಯಾಕೆಂದರೆ ಇಲ್ಲಿ ಇಷ್ಟು ಲಕ್ಷ ಜನ ಸೇರ್ಬೇಕಾದ್ರೆ ನಗರಸಭೆ ಈಗಾಗಲೇ 3-4 ಬಾರಿ ಮೀಟಿಂಗ್ ಮಾಡಿದೆ. ಶೌಚಾಲಯಗಳ ವ್ಯವಸ್ಥೆ, ಎಲ್ಲೆಲ್ಲಿ ಶೌಚಾಲಯಗಳನ್ನು ಬಳಸ್ಕೊಬೇಕು, ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಕೊಡಬೇಕು. ಈ ಥರದ್ದು ಎಲ್ಲವನ್ನು ನಾವು ಸಮಿತಿ ಈಗಾಗಲೇ ಮಾಡಿದ್ದೀವಿ. ವಿಶೇಷವಾಗಿ ನಾವು ಜಾತ್ರೆ ಒಳಗೇ ಅಮ್ಮನಿಗೆ ಮುಖ ಕವಚ ಬಂಗಾರದ ಹಾಕಬೇಕು ಅಂತೇಳಿ ಯೋಚನೆ ಮಾಡಿದ್ವಿ. ಆದರೆ ಅದು ತುಂಬ ಕುಸುರಿ ಕೆಲಸ ಇರೋದ್ರಿಂದ ಜಾತ್ರೆ ಒಳಗೆ ಆಗಲಾರ್ದು ಅನ್ನೋದು. ಹಾಗೆ ಬೆಳ್ಳಿ ಬಾಗಿಲು ಅದು ಸಹ ಸಾಕಷ್ಟು ಅದು ಕುಮಟಾದಲ್ಲಿ ನಡೀತಿದೆ. ಅದು 16 kgದು. ಇಲ್ಲಿ 1 kg 600 ಗ್ರಾಮ್ದು ಮುಖ ಕವಚ ಬಂಗಾರ, ಪೂರ್ಣ ಬಂಗಾರದ್ದು, ಅದು ಸಹ ಇಲ್ಲೇ ದೇವಸ್ಥಾನದ ಒಳಗಡೆಗೆ ನಡೀತಾ ಇದೆ. ಅದು ಬಂಗಾರ ಆಗಿರೋದ್ರಿಂದ ಶಿಲ್ಪಿ ಅವರು ನಾಡಿನ ತುಂಬ ಒಳ್ಳೊಳ್ಳೆ ಕಡೆಗೆ ಮಾಡಿದ್ದಾರೆ.